ಸರ್ ನೋಡಿ ಸರ್, ಈ ತರ ಮೆಚ್ಚಿದ್ರೆ ನೀವು ಸುಮ್ಮನೆ ಎಳ್ದ್ಬಿಟ್ಟು ಹೊಂಟೈತಾರೆ ನೋಡಿ. ಹಿಂಗ್ ಪ್ರೆಸ್ ಮಾಡ್ಬೇಕು. ಈ ತರ ಪ್ರೆಸ್ ಮಾಡಿದಾಗ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಎಕ್ಸ್ಪೆಂಡ್ ಆಗಬಾರ್ದು ಸರ್. ಇದು ಈ ತರ ಇದ್ರೆ ಮೆಸ್ಸು ಪರ್ಫೆಕ್ಟ್ ಆಗಿ ಕುಂತಿರ್ತದೆ ಅಂತ ಸರ್. ಇದು ಸರ್ ಏನೂ ಇಲ್ಲ, ಸಿಂಪಲ್ ಸರ್. ಈಗ ನೀವು ನೋಡ್ತಾ ಇರ್ಬೋದು, ನಾವು ಜಮೀನಲ್ಲಿ ನಿಂತಿದ್ದೀವಿ ನೋಡಿ ಸರ್, ಪಕ್ಕದಲ್ಲಿ ಎಮ್ಮೆಗಳು ಮೇಯ್ತಾವೆ. ಹೌದೌದು. ಈಗ ಫೆನ್ಸಿಂಗ್ ಮಾಡಿದೀವಿ ಇಲ್ಲಿ. ಈ ಫೆನ್ಸಿಂಗ್ ಇಲ್ಲ ಅಂತಂದ್ರೆ ಎಮ್ಮೆ ಅಲ್ಲೇ ಇರ್ತದಲ್ಲ, ಯಾವುದೇ ಕಾರಣಕ್ಕೂ ಎಮ್ಮೆ ಅಲ್ಲಿ ಇರಲ್ಲ. ಬಂದು ಒಳಗಡೆ ನಾವೇನಾದ್ರು ಬೆಳೆ ಹಾಕಿದ್ರೆ ಬಂದು ಹಾಳು ಮಾಡೋದು. ಇದು ಬಂದು 7 ಅಡಿ ಕಲ್ಲು. ಇದಕ್ಕೆ 6 ಲೈನ್ ಟಾಟಾ ತಂತಿ ಹಾಕಿದೀವಿ ಸರ್. ಸೊ 6 ಲೈನು. ಹೌದು. ಓಕೆ ಸರ್. 1 2 3 4 5 6 ಲೈನ್ ಟಾಟಾ ತಂತಿ ಹಾಕಿದೀವಿ. ಈ ಕಲ್ಲು 2 ಅಡಿ ಡೀಪ್ ಆಗೈತೆ. 2 ಅಡಿ ಹೋಗಿದೆ. 2 ಅಡಿ ಡೀಪ್ ಆಗೈತೆ, 5 ಅಡಿ ಮೇಲ್ಗಡೆ ಐತೆ. ಸೊ ನಮಸ್ಕಾರ ರೈತ ಬಾಂಧವರೇ, ನಾನೀಗ ಎಲ್ಲಿದ್ದೀನಪ್ಪ ಅಂತ ಅಂದ್ರೆ ಚನ್ನಪಟ್ಟಣದಲ್ಲಿ ಇದೀನಿ. ಇಲ್ಲಿ ಬಂದಿರೋದಕ್ಕೆ ಕಾರಣ ಅಂದ್ರೆ ಸಾಕಷ್ಟು ಜನ ಹೇಳ್ತಾ ಇದ್ರು, ಸರ್ ನಮ್ಗೆ ಪರ್ಫೆಕ್ಟ್ ಆಗಿ ಒಂದು ಫೆನ್ಸಿಂಗ್ ವರ್ಕ್ ಮಾಡೋರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತೇಳಿ. ಸೊ ಈಗ ನಾನು ನಿಮ್ಗೆ CM ಫೆನ್ಸಿಂಗ್ ಬಗ್ಗೆ ಒಂದು ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ವೀಕ್ಷಕರೇ ನಮಸ್ಕಾರ, ನಮ್ಮ ಹೆಸರು ಮುನಿಕೃಷ್ಣ. ನಮ್ದು CM ಫೆನ್ಸಿಂಗ್ ವರ್ಕ್ ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಓಕೆ ಸರ್, ಈಗ ಈ ಫೆನ್ಸಿಂಗ್ ವರ್ಕ್ ನ ನೀವು ಎಷ್ಟು ವರ್ಷದಿಂದ ಮಾಡಿಸ್ತಾ ಇದ್ದೀರಿ ಸರ್? ಸರ್ ನಾವ್ ಈ ಕೆಲಸನ 8-10 ವರ್ಷದಿಂದ ಮಾಡ್ಕೊ ಬರ್ತಾ ಇದೀವಿ. ಸೊ 8-10 ವರ್ಷದಿಂದ ಮಾಡ್ಕೊಡ್ತಾ ಇದೀರಿ. ಅಂದ್ರೆ ಇಲ್ಲಿ ಏನು ಬರೀ ಮದ್ದೂರಲ್ಲೇ ಮಾಡ್ಕೊಡ್ತೀರಾ, ಎಲ್ಲ ಕಡೆ ಮಾಡ್ಕೊಡ್ತೀರಾ ಸರ್? ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಮಾಡಿದೀವಿ. ಮದ್ದೂರಲ್ಲೂ ಮಾಡಿದೀವಿ, ಬೇರೆ ಕಡೆನೂ ಮಾಡಿದೀವಿ. ನಾವು ಮದ್ದೂರು ಲೋಕಲ್ ಅಂದ್ಬಿಟ್ಟು ಮದ್ದೂರಲ್ಲೇ ಮಾಡಲ್ಲ. ಆಲ್ ಓವರ್ ಕರ್ನಾಟಕ ಎಲ್ಲೇ ಕಾಲ್ ಮಾಡಿದ್ರು ಹೋಗಿ ಕೆಲಸ ಮಾಡ್ಕೊಡ್ತೀವಿ. ಸರ್ ಈಗ ಏನ್ ನೀವು ಒಂದು ಬರೀ 500 ರೂಪಾಯಿ ಕೆಲಸ ಮಾಡ್ಕೊಡ್ತೀರಾ, 600 ಸರ್? ಇಲ್ಲ ಸರ್, ಅಷ್ಟಕ್ಕೆಲ್ಲ ಮಾಡಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ 600 ಮಾಡ್ತೀನಿ, 700 ಮಾಡ್ತೀನಿ, 750 ಮಾಡ್ತೀನಿ ಅಂತ. ಯಾರು ಮಾಡಕ್ಕಾಗಲ್ಲ. ಈಗ ಹೊರಗಡೆ ಹೋಗಿ ಮಾಡ್ಬೇಕು ಅಂತಂದ್ರೆ 750 ಕೆಲಸ ಮಾಡಕ್ಕಾಗಲ್ಲ. ನಿಯರ್ ಎಲ್ಲಿ ಈಗ ಕಲ್ಲಿಗೆ ನಿಯರ್ ಆಗುತ್ತೆ, ಆ ಕಡೆ ಹೋಗಿ 750 ಮಾಡ್ಬೋದು. ಕಲ್ಲಿಗೆ ದೂರ ಆದಾಗ ಅದು ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಬೀಳುತ್ತೆ. ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದು. ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಆದಾಗ ಅದು ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. 750 ಯಾರು ಮಾಡಕ್ಕಾಗಲ್ಲ ಸರ್. ಸರ್ ಈಗ ಎಲ್ಲರೂ ತಂತಿ ಬೇಲಿ ಹಾಕ್ಸ್ಬೇಕು ಯೂಟ್ಯೂಬ್ ತೆಗೆದ್ರೆ ಫೆನ್ಸಿಂಗ್ ವರ್ಕ್ ಬಗ್ಗೆ ವಿಡಿಯೋಗಳು ಸಾಕಷ್ಟು ಬರ್ತವೆ. ಯಾವ ಕಾರಣಕ್ಕೆ ನಮ್ಮ ರೈತ ಬಾಂಧವರು ಒಂದು ಈ ತರ ತಂತಿ ಬೇಲಿನ ಹಾಕ್ಸ್ಬೇಕಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ? ಸರ್ ಏನೂ ಇಲ್ಲ, ಸಿಂಪಲ್ ಸರ್. ಈಗ ನೀವು ನೋಡ್ತಾ ಇರ್ಬೋದು, ನಾವು ಜಮೀನಲ್ಲಿ ನಿಂತಿದ್ದೀವಿ ನೋಡಿ ಸರ್, ಪಕ್ಕದಲ್ಲಿ ಎಮ್ಮೆಗಳು ಮೇಯ್ತಾವೆ. ಹೌದೌದು. ಈಗ ಫೆನ್ಸಿಂಗ್ ಮಾಡಿದೀವಿ ಇಲ್ಲಿ. ಈ ಫೆನ್ಸಿಂಗ್ ಇಲ್ಲ ಅಂತಂದ್ರೆ ಎಮ್ಮೆ ಅಲ್ಲೇ ಇರ್ತದಲ್ಲ, ಯಾವುದೇ ಕಾರಣಕ್ಕೂ ಎಮ್ಮೆ ಅಲ್ಲಿ ಇರಲ್ಲ. ಬಂದು ಒಳಗಡೆ ನಾವೇನಾದ್ರು ಬೆಳೆ ಹಾಕಿದ್ರೆ ಬಂದು ಹಾಳು ಮಾಡೋದು. ಸರ್ ಎರಡನೇದೇನು ಅಂತಂದ್ರೆ, ಈಗ ಜಮೀನು ಅಂದ್ಮೇಲೆ ಅಕ್ಕಪಕ್ಕ ಬೇರೆ ಜಮೀನು ಇರ್ತದೆ, ನಮ್ದು ಇರ್ತದೆ. ಇಲ್ಲಿ ನಾವು ಫೆನ್ಸಿಂಗ್ ಮಾಡ್ಕೊಬಿಟ್ರೆ ಅಕ್ಕಪಕ್ಕದವರು ಒತ್ತುವರಿ ಮಾಡ್ಕೊಳಕ್ಕಾಗಲ್ಲ. ಮತ್ತೆ ಈಗ ನೀವು ಜಮೀನಲ್ಲಿ ಯಾವಾಗ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ಹೊರಗಡೆಯವರು ಇರ್ತಾರೆ, ಇಲ್ಲಿಯವರು ಲೋಕಲ್ ಅವರು ಇರ್ತಾರೆ. ಹೊರಗಡೆಯವ್ರು ಜಮೀನು ತಗೊಂಡಿರ್ತಾರೆ, ಅವ್ರು ಬಂದು ಯಾವಾಗ್ಲೂ ಇಲ್ಲೇ ಕಾಯ್ಕೊಂಡಿರಕ್ಕಾಗಲ್ಲ. ನಾವು ಫೆನ್ಸಿಂಗ್ ಹಾಕ್ಬಿಟ್ಬಿಟ್ರೆ ಸರ್, ಗೇಟ್ ಹಾಕ್ಬಿಟ್ಬಿಟ್ರೆ, ಬೀಗ ಹಾಕೋಬಿಟ್ರೆ ಅವ್ರು ಯಾವಾಗಾರ ಬಂದು ಬೀಗ ತೆಗಿಬೋದು, ಹಾಕ್ಬೋದು. ಓಕೆ, ಅಂದ್ರೆ ನೀವ್ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಸೊ ನಿಮ್ಮ ಜಮೀನು ಊರಲ್ಲಿದೆ, ನೀವು ಕೆಲಸ ಮಾಡಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಬೆಂಗಳೂರಲ್ಲಿ ಇದ್ರೂ ಪರವಾಗಿಲ್ಲ, ಒಂದ್ಸಲ ಫೆನ್ಸಿಂಗ್ ಹಾಕ್ಬಿಟ್ರೆ ಸಾಕು, ನಿಮ್ಮ ಜಮೀನನ್ನ ಯಾರು ಆಕ್ರಮಣ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್. ಓಕೆ ಸರ್. ಸರ್ ಈಗ ನೀವು ಇಷ್ಟು ವರ್ಷದಿಂದ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀರಲ್ವಾ, ಸೊ ಯಾವ ತರ ಒಂದು ಕೆಲಸ ಮಾಡ್ತೀರಿ, ಯಾವ ಕಲ್ಲು ಬಳಸ್ತೀರಿ, ಮತ್ತೆ ತಂತಿ ಕ್ವಾಲಿಟಿ ಹೇಗಿರುತ್ತೆ, ಎಷ್ಟು ಕಲ್ಲಿಗೆ ನೀವು ಎಷ್ಟು ಲೈನ್ ತಂತಿ ಹಾಕೊಡ್ತೀರಾ, ಅದೆಲ್ಲ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಸರ್ ಖಂಡಿತ. ಇದು ಬಂದು 7 ಅಡಿ ಕಲ್ಲು. ಇದಕ್ಕೆ 6 ಲೈನ್ ಟಾಟಾ ತಂತಿ ಹಾಕಿದೀವಿ ಸರ್. ಸೊ 6 ಲೈನು. ಹೌದು. ಓಕೆ ಸರ್. 1 2 3 4 5 6 ಲೈನ್ ಟಾಟಾ ತಂತಿ ಹಾಕಿದೀವಿ. ಈ ಕಲ್ಲು 2 ಅಡಿ ಡೀಪ್ ಆಗೈತೆ. 2 ಅಡಿ ಹೋಗಿದೆ. 2 ಅಡಿ ಡೀಪ್ ಆಗೈತೆ, 5 ಅಡಿ ಮೇಲ್ಗಡೆ ಐತೆ ಸರ್. ಕಲ್ಲು ಬಂದು ನಿಮ್ಗೆ ಕೋಲಾರ, ಹೊಸಪೇಟೆ, ಹಂಪಿ 3 ಕಡೆಯಿಂದ ಕಲ್ಲು ಇಂಪೋರ್ಟ್ ಮಾಡ್ಕೊತೀವಿ. ಎಲ್ಲ ಹಸಿ ಕಲ್ಲು ಸರ್ ನಮ್ದು. ಸುಟ್ಕಲ್ ಬಳಸಲ್ಲ ನಾವು. ಸುಟ್ಕಲ್ ಬಳಸಲ್ಲ, ಎಲ್ಲ ಹಸಿ ಕಲ್ಲು. ಹಸಿ ಕಲ್ಲು ಹಾಕಿರೋದ್ರೆ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ. ಟಾಟಾ ತಂತಿ ಸರ್, ತಂತಿಗೂ ಅಷ್ಟೇನೆ. ಟಾಟಾ ಅಂದ್ರೆ ಗೊತ್ತಿರ್ಬೇಕು ಎಲ್ರಿಗೂ, ಒಳ್ಳೆ ಬ್ರಾಂಡೆಡ್ ಸರ್ ಅದು. ಟಾಟಾ ಬಿಟ್ಟು ಬೇರೆದು ಹಾಕಲ್ಲ ನಾವು. ಟಾಟಾ ಸರ್ ಇದೇನ್ ಸರ್ ಇದು ಈ ತರ ಎಲ್ಲ ಫಿಟ್ ಮಾಡಿದ್ರಲ್ಲ, ಏನಿದು ಸರ್? ಇದು ತಂತಿ ಕಟ್ಟಕ್ಕೆ GI ವೈರ್ ಅಂತಾರೆ ಇದನ್ನ. ಇದು ಬಿಗಿಯಾಗಿ ತಂತಿಗೆ ಕಂಬಕ್ಕೆ ಸೇರಿಸಿ ಕಟ್ಟಿರ್ಬೇಕು ಸರ್. ಇದು ಇದರಿಂದ ಸರ್ ತಂತಿ ನಿಂತ್ಕೊಳ್ಳೋದು. ಈ ತರ ಏನು ಡೌನ್ ಆಗಲ್ಲ, ಹಿಂದೆ ಮುಂದೆ ಹೋಗಲ್ಲ, ಕೆಳಕ್ಕೆ ಹೋಗಲ್ಲ, ಮೇಲ್ಗಡೆ ಬರಲ್ಲ. ಅದಕ್ಕೋಸ್ಕರ ಈ ತರ ಕಟ್ತೀವಿ. ಸರ್ ಈಗ ನಾನೆಲ್ಲ ನೋಡ್ಕೊಂಡ್ ಬಂದೆ, ಎಲ್ಲಾ ಕಡೆ ಒಂದೊಂದೊಂದೊಂದ್ ಕಂಬ ಇದೆ, ಇಲ್ಲಿ ಯಾಕೆ 3 ಕಂಬ ಇದೆ, ಇದೇನ್ ಕೆಲಸ ಅಂತ ತಿಳ್ಸ್ಕೊಡ್ತೀರಾ ಸರ್? ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಜಮೀನಲ್ಲಿ ಈ ತರ ಸಪೋರ್ಟಿಂಗ್ ಪೋಲ್ ಇಲ್ಲ ಅಂತಂದ್ರೆ ನಾವ್ ಇಷ್ಟು ಕೆಲಸ ಮಾಡಿ ವೇಸ್ಟ್ ಸರ್. ಈ ಸಪೋರ್ಟಿಂಗ್ ಪೋಲ್ ಯಾವ ರೀತಿ ಅಂತಂದ್ರೆ, ನಮ್ಮ ಮನ್ಸನ್ಗೆ ಬ್ಯಾಕ್ ಬೋನ್ ಯಾವ ರೀತಿನೋ ಅದು ಸಪೋರ್ಟಿಂಗ್ ಅಷ್ಟು ಮುಖ್ಯ ಈ ಕೆಲ್ಸಕ್ಕೆ. ಕೆಲವರಿಗೆ ಗೊತ್ತಿರಲ್ಲ, ನಮ್ ಸಪೋರ್ಟಿಂಗ್ ಬೇಡ ಹಾಕ್ಬಿಡಿ ಅಂತಂದ್ರೆ. ಬಟ್ ಕೆಲಸ ಬಾಳಿಕೆ ಬರ್ಬೇಕು ಅಂತಂದ್ರೆ ಸಪೋರ್ಟಿಂಗ್ ಹಾಕ್ಬೇಕು ಸರ್. ಸಪೋರ್ಟಿಂಗ್ ಹಾಕಿದ್ರೆ ನಿಮ್ಗೆ 2 ಬೆನಿಫಿಟ್. ಒಂದು, ಕೆಲಸ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನೋಡಿ ಇಲ್ಲಿ ತಂತಿ ಕಟ್ಟಿದೀವಿ ನಾವು. ಈ ತಂತಿ ಮುಳ್ಳು ಸೇರ್ಸ್ ಕಟ್ಟಿರ್ತೀವಿ, ಈ ತಂತಿ ರಿಟರ್ನ್ ಹೋಗಲ್ಲ, ಇದು ಬಿಗಿಯಾಗಿ ಇಟ್ಕೊಳ್ಳುತ್ತೆ. ಅದರಿಂದ ನಾವು ಸಪೋರ್ಟಿಂಗ್ ಪೋಲ್ ಹಾಕ್ಲೇಬೇಕು ಸರ್. ಸಪೋರ್ಟಿಂಗ್ ಪೋಲ್ ಹಾಕೋದ್ರಿಂದ ಕೆಲಸ ತುಂಬಾ ಬಾಳಿಕೆ ಬರುತ್ತೆ ಅದು. ಓಕೆ, ಸೊ ನಾವು ಸಪೋರ್ಟಿಂಗ್ ಕಲ್ಲು ಹಾಕೋದ್ರಿಂದ ನಾವು ಏನ್ ಅಲ್ಲಾಡ್ಸಿದ್ರು ಅಷ್ಟು ಇದಾಗಲ್ಲ, ಪರ್ಫೆಕ್ಟ್ ಆಗಿ ಇರುತ್ತೆ. ಖಂಡಿತ ಸರ್. ಓಕೆ ಸರ್. ಸರ್ ಈಗ ನೀವು ಬರೀ ಏನು ತಂತಿ ಬೇಲಿ ಕೆಲಸ ಅಷ್ಟೇ ಮಾಡ್ತೀರಾ, ಬೇರೆ ಏನಾದ್ರು ಕೆಲಸ ಮಾಡ್ತೀರಾ ಸರ್? ಇಲ್ಲ ಸರ್, ನಮ್ದು ತಂತಿ ಬೇಲಿ ಇದೆ, ಮೆಶ್ ವರ್ಕ್ ಮಾಡ್ಕೊಡ್ತೀವಿ, ಮತ್ತೆ ಪ್ರಿಕಾಸ್ಟ್ ಮಾಡ್ತೀವಿ ಸರ್. ವಾಲ್ ಕಾಂಪೌಂಡ್ ಅಂತಾರಲ್ಲ, ಅದನ್ನ ಮಾಡ್ಕೊಡ್ತೀವಿ. ಸರ್ ಈಗ ನೀವು ಮೆಶ್ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಮೆಶ್ ಅಲ್ಲಿ ನಿಮ್ಗೆ
4 ಟೈಪ್ ಮೆಶ್ ಇದೆ ಸರ್. ಸ್ಟಾರ್ಟಿಂಗ್ ಬಂದು 3 ಅಡಿಯಿಂದ ಮೆಶ್ ಸಿಗುತ್ತೆ ನಿಮಗೆ. 3 ಅಡಿ ಸಿಗುತ್ತೆ, 5 ಅಡಿ ಸಿಗುತ್ತೆ, 6 ಅಡಿ ಸಿಗುತ್ತೆ, 7 ಅಡಿ ಸಿಗುತ್ತೆ. ನಿಮ್ಗೆ ಯಾವ ಮೆಶ್ ಕೇಳ್ತೀರಾ, ಕಮ್ಮಿ ಬಜೆಟಲ್ಲಿ ಬೇಕು ಅಂದರೆ 3 ಅಡಿ ಹಾಕ್ಕೊಡ್ತೀವಿ. ಇಲ್ಲ ನಮ್ಮ ಪರವಾಗಿಲ್ಲ ಮೀಡಿಯಮ್ ಆಗಿರಲಿ ಅಂತಂದರೆ 5 ಅಡಿ ಮೆಶ್ ಹಾಕ್ಕೊಡ್ತೀವಿ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ 6 ಅಡಿ ಹಾಕ್ಕೊಡಿ ಅಂತಂದ್ರೆ ಹಾಕ್ಕೊಡ್ತೀವಿ. ಮೆಸ್ಸಲ್ಲಿ ನಿಮಗೆ ಟಾಟಾ ಇದೆ, ಸನ್ವಿಕ್ ಇದೆ, ಸುಪ್ರೀಮ್ ಇದೆ, ಡ್ರೇಸ್ಟ್ಯಾಂಗ್ ಇದೆ, ಮತ್ತು ಮೈಕನ್ ಇದೆ. ಕ್ವಾಲಿಟಿ ಯಾವುದು ಬೇಕು ಅಂದರೆ ಅದನ್ನ ಹಾಕ್ಕೊಡ್ತೀವಿ ಸರ್. ಓಕೆ ಸರ್. ಕಂಬ ಸರ್ ಇದು? ಸರ್ ಇದು 7 ಅಡಿ ಕಲ್ಲು. ಇವರು ಪಾರ್ಟಿ ಬಂದು 6 ಅಡಿ ಮೆಸ್ ಹಾಕ್ಸ್ಕೊಂಡವ್ರು ಇದಕ್ಕೆ. ಓಕೆ ಸರ್. 7 ಅಡಿ ಕಲ್ಲು 6 ಅಡಿ ಮೆಸ್ ಹಾಕ್ಸ್ಕೊಂಡವ್ರೆ. ಸರ್ ಈಗ ನಾವು ಮೆಶ್ ಹಾಕೊಳ್ಳೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಸರ್? ಸರ್ ಮೆಸ್ ಹಾಕೋದ್ರಿಂದ ನಿಮ್ಗೆ ಯಾವುದೇ ಒಂದು ದನ, ಕುರಿ, ನಾಯಿ, ಹಂದಿಗಳು, ಈ ಮುಳ್ಳಂದಿದು ತುಂಬಾ ಕಟ ಕೊಡುತ್ತೆ ರೈತರಿಗೆ. ಹೌದು ಸರ್. ಮುಳ್ಳಂದಿ ಕಟ ತುಂಬಾ ಇರೋದ್ರಿಂದ ಕೆಳಗಡೆ ಮೆಸ್ ಹಾಕಿದ್ರೆ ಕೆಳಗಡೆ ನಿಮ್ಗೆ ಇಲ್ಲಿ ಮುಳ್ಳಂದಿ ನುಗ್ಗಕ್ಕಾಗಲ್ಲ, ನುಗ್ಗೋ ಚಾನ್ಸಸ್ ಇರಲ್ಲ. ಹಂಗಾಗಿ ರೈತರಿಗೆ ಸ್ವಲ್ಪ ಸೇಫ್ಟಿ ಇರುತ್ತೆ ಸರ್ ಮೆಸ್ ಹಾಕಿದ್ರೆ. ಒಳಗಡೆ ಒಂದು ತೆಂಗಿನ ಸಸಿನ ಏನಾರು ಹಾಕಿರ್ತಾರೆ, ಮುಳ್ಳಂದಿ ಹೋದ್ರೆ ಗೆಡ್ಡೆ ತಿಂದ್ಬಿಡ್ತದೆ ಅನ್ನೋ ಭಯ ಇರಲ್ಲ ಅವ್ರಿಗೆ. ಮೆಸ್ ಹಾಕೋದ್ರಿಂದ ನಿಮ್ ಜಮೀನು ತುಂಬಾ ಸೇಫ್ಟಿ ಇರುತ್ತೆ ಸರ್. ಸರ್ ಈಗ ಮೆಶ್ ವರ್ಕ್ ಪರ್ಫೆಕ್ಟ್ ಆಗಿ ಮಾಡಬೇಕು ಅಥವಾ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್? ಸರ್ ಸಿಂಪಲ್ ಸರ್, ಇಷ್ಟೇ ಸರ್. ನೋಡಿ ಸರ್, ಇಲ್ಲಿ ಮೆಸ್ ಹಾಕಿದ್ದೀವಿ, ಸುಮ್ಮನೆ ಹಿಂಗೆ ಎಳ್ಕೊಂಡೋಗ್ಬಿಟ್ರೆ ಆಗಲ್ಲ ಸರ್. ಅದು ನೋಡಿ ಸರ್, ಈ ಥರ ಪ್ರೆಸ್ ಮಾಡಬೇಕು. ಇದು ಬಿಗಿ ಇದೆ ಅಂತಂದ್ರೆ ಮೆಸ್ ವರ್ಕ್ ಪರ್ಫೆಕ್ಟ್ ಆಗಿ ಬಂದೈತೆ ಅಂತ ಸರ್ ಇದು. ಓಕೆ ಸರ್, ಇನ್ನೊಂದ್ಸಲ ತೋರಿಸಿ ಸರ್ ಯಾವ ತರ ಚೆಕ್ ಮಾಡೋದು ಅಂತ ಹೇಳಿ. ಸರ್ ನೋಡಿ ಸರ್, ಈ ಥರ ಮೆಸ್ ಇದ್ರೆ ನೀವು ಸುಮ್ಮನೆ ಎಳ್ದ್ಬಿಟ್ಟು ಹೊಂಟೈತಾರೆ ನೋಡಿ, ಹಿಂಗೆ ಪ್ರೆಸ್ ಮಾಡ್ಬೇಕು. ಈ ಥರ ಪ್ರೆಸ್ ಮಾಡಿದಾಗ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪು ಎಕ್ಸ್ಪೆಂಡ್ ಆಗಬಾರ್ದು ಸರ್. ಇದು ಈ ಥರ ಇದ್ರೆ ಮೆಸ್ ಪರ್ಫೆಕ್ಟ್ ಆಗಿ ಕುಂತಿರ್ತದೆ ಅಂತ ಸರ್ ಇದು. ಸರ್ ಈಗ ಇಲ್ಲಿ ಮೂಲೆಯಲ್ಲಿ ಯಾಕೆ ಸರ್ ಇಷ್ಟು ಕಲ್ಗಳಿದಾವೆ? ಸರ್ ಈ ಮೂಲೆಯಲ್ಲಿ ಏನು ಕೊಡ್ತೀವಿ ಅಂತಂದ್ರೆ, ನೋಡಿ ಸರ್, ಇಲ್ಲೇನು ಎಷ್ಟು ಲೆಂತ್ ಇದೆ. ಹೌದು ಸರ್. ಮತ್ತೆ ಈ ಕಡೆ ನೋಡಿ ಇಲ್ಲೇನು ಎಷ್ಟು ಲೆಂತ್ ಇದೆ. ಹೌದು. ಇಲ್ಲಿ ನಾವು ಸಿಂಗಲ್ ಕಲ್ ಹಾಕಿದ್ರೆ ಈ ಲೈನ್ ಪ್ರೆಷರ್ ಇದ್ರ ಮೇಲೆ ಇರುತ್ತೆ. ಹಂಗಾಗಿ ಡಬಲ್ ಕಲ್ ಕೊಡ್ತೀವಿ. ಡಬಲ್ ಕಲ್ ಕೊಡೋದ್ರಿಂದ ಇದು ನಿಮ್ಗೆ ತುಂಬಾ ಸೇಫ್ಟಿ ಬರುತ್ತೆ, ಬಾಳಿಕೆ ಬರುತ್ತೆ ಒಂದು. ಮತ್ತೆ ಅಕ್ಕಪಕ್ಕದಲ್ಲಿ ಉಳುಮೆ ಮಾಡುವಾಗ ಈ ಕಲ್ಲೇನು ಟಚ್ ಆದ್ರೆ ಸಿಂಗಲ್ ಕಲ್ ಇದ್ರೆ ಕಟ್ ಹೋಯ್ತವೆ. ಹಂಗಾಗಿ ಡಬಲ್ ಕಲ್ ಹಾಕಿರ್ತೀವಿ ಸರ್. ಡಬಲ್ ಕಲ್ ಇದ್ರೆ ಯಾವುದೇ ಕಾರಣಕ್ಕೂ ಕಲ್ ಕಟ್ ಆಗಲ್ಲ ಸರ್. ಓಕೆ ಸರ್, ಈಗ ಇಲ್ಲಿ ನೀವು ಚನ್ನಪಟ್ಟಣದಲ್ಲಿ ಕೆಲಸ ಮಾಡಿದಿರ. ಓಕೆ, ಅಂದ್ರೆ ಚನ್ನಪಟ್ಟಣ, ಮಂಡ್ಯ, ಮೈಸೂರು ಇಷ್ಟೇ ಮಾಡ್ತೀರಾ, ಬೇರೆ ಕಡೆ ಸರ್? ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಯಾರೇ ಕಾಲ್ ಮಾಡಿದ್ರು ಹೋಗಿ ಕೆಲಸ ಮಾಡ್ಕೊಡ್ತೀವಿ. ಅಂದ್ರೆ ನಿಮ್ಗೆ ಏನಾದ್ರು ಬರೀ ಸಮತಟ್ಟಾದ ಪ್ರದೇಶ ಇದ್ರೆ ಮಾಡ್ತೀರಾ, ಇಲ್ಲ ಬೆಟ್ಟ ಗುಡ್ಡ ಇದ್ರೆ? ಬೆಟ್ಟ ಗುಡ್ಡ ಮಾಡಿದ್ದೀವಿ ಆಲ್ರೆಡಿ, ತುಂಬಾ ಕಡೆ ಕೆಲಸ ಮಾಡಿದ್ದೀವಿ. ಓಕೆ ಸರ್. ಸರ್ ಈಗ ನಿಮ್ಮ ಹತ್ರ ಫೆನ್ಸಿಂಗ್ ವರ್ಕ್ ಮಾಡ್ಕೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಾ? ಸರ್ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರ್ತದೆ. ನಂಬರ್ ಕಾಲ್ ಮಾಡಿದ್ರೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಆದ್ರೂ ಯಾವುದೇ ತಾಲೂಕು ಆದ್ರೂ ಕೆಲಸ ಮಾಡ್ಕೊಡ್ತೀವಿ ಸರ್ ನಾವು. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ ಸರ್.